ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಹಾಯನಾಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ. ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಹಾಯನಾಳ ಗ್ರಾಮ ಬಂದು ವಿಜಯಪುರ ಜಿಲ್ಲೆ ಚಡ್ಚನ್ ತಾಲೂಕು ಹಾಯನಾಳ ಗ್ರಾಮದಲ್ಲಿ ಒಂದಿಷ್ಟು ಗೀರಸುಗಳಿವೆ. ಎಲ್ಲ ಗೀರಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ. ಇಷ್ಟೆಲ್ಲ ಗೀರಸುಗಳು ಅದಾವೆ. ಯಾವ್ಯಾವ ಹಸುಗಳು ಏನು ರೇಟಲ್ಲಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಎಲ್ಲ ಹಸುಗಳು ತೋರಿಸ್ತಾ ಹೋಗ್ತೀನಿ ನೋಡ್ರಿ ನಿಮಗೆ. 4 ಹಸುಗಳು ಅದಾವ. ನಮಸ್ಕಾರ, ತಮ್ಮ ಹೆಸರು? ಸಿದ್ದರಾಮ ಅಪ್ಪಸಾಬ್ ಕೋಳಿ. ಇದು ಹಾವಿನಾಳ ಚಡ್ಚಣ ತಾಲೂಕು ಬಿಜಾಪುರ ಡಿಸ್ಟ್ರಿಕ್ಟ್ ರೀ. ಓಕೆ, ಈಗ ನಿಮ್ಮ ಶೆಡ್ಡಿಗೆ ಬರ್ಬೇಕಾದ ಒಂದಿಷ್ಟು ಲೊಕೇಶನ್ ಹೇಳ್ರಿ. ಇಲ್ಲಿ ಚಡ್ಚಣಕ್ಕೆ ಬರ್ಬೇಕು ಸರ್. ಹಾಂ ರೀ, ಚಡ್ಚಣದಿಂದ 3 ಕಿಲೋಮೀಟರ್ ತೋಟಕ್ಕೆ ಬರ್ತಾರೆ. ಚರ್ಚಲ್ನಿಂದ 3 ಕಿಲೋಮೀಟ್ರ್. ಒಂದು ಫೋನ್ ಮಾಡೋರಿತ್ತು ನಮಗೆ. ಓಕೆ, ನಾವು ಅವರು ಇದು ಮಾಡ್ತಾರೆ ಸರ್. ಚರ್ಚಲ್ಗೆ ಬಂದು ನಿಮ್ಮ ಫೋನ್ ಮಾಡಿದ್ರೆ ಕರ್ಕೊತೀರಾ? ಓಕೆ, ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ. 98 45 25 20 73. ಯಾವ್ಯಾವ ಹಸುಗಳು ಸಿಗ್ತಾವ್ರಿ ನಿಮ್ಮ ಕಡೆ? ಗೀರ, ಕಾಂಗ್ರೆಸ್, ಸೇವಲ್ ಎಲ್ಲ ಸಿಗ್ತಾವ್ರಿ. ಆರು ಜಾಸ್ತಿ ಸದ್ಯ ಗೀರ್ ಅದಾವ್ರಿ. ನಿನ್ನೆ 10 ಆಕಳು ಬಂದಿವ್ರಿ. ಹಾಂ, 10 ಆಕಳು ಈಗ ನೋಡ್ರಿ 3-4 ಆಕಳು ಎಲ್ಲ ಸೇಲ್ ಆಗ್ಯಾವ್ರಿ. ಒಂದು 4 ಉಳ್ದಾವ್ರಿ. ಇವು ಬಿ ನಡೆದವ್ರಿ ಹಿಂಗೆ ಫೋನ್ ಮೇಲೆ. ಹಾಂ, ಹಿಂಗೆ ನಡೆದವ್ರಿ ಅವರ. ಓಕೆ, ಮತ್ತೆ ನಾಳೆ ಗುರುವಾರ ಅಥವಾ ಶುಕ್ರವಾರ ದಿನ ಬಂದು ಎಷ್ಟನೇ ಸೂಲಿನೂ ಅದಾವ್ರಿ ಇವು? ಇವೆಲ್ಲ ಸೆಕೆಂಡ್ ಸೂಲ್ ಸರ್. ಫಸ್ಟ್ ಸೆಕೆಂಡ್ ಅಷ್ಟೇ? ಫಸ್ಟ್ ಸೆಕೆಂಡ್ ಅಷ್ಟೇ ರೀ. ಓಕೆ, ಫಸ್ಟ್ಲಿಂದ 3ನೇ ಸೂಲ್ ತನಕ ಸಿಗ್ತಾವ್ರಿ? ಓಕೆ ಫ್ರೆಂಡ್ಸ್, ಫಸ್ಟ್ನೇ ಸೂಲಿಂದ 3ನೇ ಸೂಲ್ ತನಕ ಹಸುಗಳು ಸಿಗ್ತಾವೆ ನೋಡ್ರಿ. ಒಂದು 4 ಹಸುಗಳಿವೆ. 10 ಹಸುಗಳಿದ್ದು ಎಲ್ಲ ಸೇಲ್ ಆಗಿವೆ. 8 ದಿವ್ಸಕ್ಕೆ ಒಂದಿಷ್ಟು ಹಸುಗಳು ಬರ್ತಾವ್ರಿ. ಖಾಲಿ ಆಗಿದ್ರೆ ಮತ್ತೆ ಬೇರೆ ಹಸುಗಳು ಬರ್ತಾವ್ರಿ. ಓಕೆ, ಎಷ್ಟು ಕರ ಹಾಕೈತೇನು ರೀ? ಇದು ಹೆಣ್ಕರ ಐತ್ರಿ. ಇದೇ ಗಿರ ರೀ? ಎಷ್ಟನೇ ಸೂಲಿಂದ ರೀ ಕರ ಹಾಕಿರೋದು? ಹಾಂ ಹಾಂ ಹಾಂ, ಇದು 2ನೇ ಸೂಲಿಂದ ರೀ. 2ನೇ ಸೂಲಿಂದು. ಎಷ್ಟು ದಿವಸ ಐತ್ರಿ ಕರ ಹಾಕಿ? 4 ದಿವಸ ಐತ್ರಿ. 4 ದಿವಸ ಆಯ್ತು ರೀ. ಹಾಲಿಗೆ ಹೆಂಗೈತ್ರಿ ಇದು? ಹಾಲಿಗೆ 4-5 ಲೀಟರ್ ಕೊಡ್ತಾರೆ. ನಾ ಕಸ್ಟಮರ್ಗೆ ಹೇಳಿ 3 ಲೀಟರ್ ಹೇಳಿ ಕೊಡ್ತೀನಿ. 3 ಲೀಟರ್ಲಿಂದ ಸ್ಟಾರ್ಟ್ ಅಂತ ಹೇಳ್ತೀರಾ? ಓಕೆ, ಇದು ಹಲ್ಲಾಗ್ರಿ? ಹಲ್ಲಾಗ ಬಾಯ್ ಮಾಡೈತೆ. ಬಾಯ್ ಗುಡಿ ಆಯ್ತಾ? ಏನು ಹೇಳಿರಿ ವ್ಯಾಪಾರ? ಇದಕ್ಕೆ 75 ಸರ್. 75. ಬಿಡೋದ್ರಿ? ಏನು ಹೆಚ್ಚಕ ಮಾಡಿ ಬಿಡ್ತಾರೆ ಸರ್. ಓಕೆ, ಇಲ್ಲಿ ಬಂದಮೇಲೆ ಚೂರು ಹೆಚ್ಚು ಮಾಡಿ ಕೊಡ್ತೀರಿ. ಈ ಹಸು ರೀ? ಇದಕ್ಕೆ 75 ಹೇಳ್ತಾರೆ ಸರ್. ಇದು 75. ಇದು ಎಷ್ಟನೇ ಸೂಲಿಂದ ರೀ? ಇದು 2ನೇ ಸೂಲಿಂದ. ಇನ್ನೊಂದು 8 ದಿವಸ ಟೈಮಿಗೆ ಡೆಲಿವರ್ ಆಗ್ಲಿಕ್ಕೆ ರೀ. 8ರಿಂದ 10 ದಿವಸ? 8ರಿಂದ 10 ದಿವಸ ಟೈಮಿಗೆ ಡೆಲಿವರ್ ಆಗ್ಲಿಕ್ಕೆ ಫ್ರೆಂಡ್ಸ್. ಈ ಹಸು ಬಂದು 8ರಿಂದ 10 ದಿವಸ ಟೈಮ್ ಇದೆ ನೋಡ್ರಿ. ಸೆಕೆಂಡ್ನೇ ಸೂಲ್ ರೀ? ಸೆಕೆಂಡ್ ಸೂಲ್. 2ನೇ ಸೂಲು. ಇನ್ನೊಂದು 10-15 ದಿವಸ ಟೈಮ್ ಇದೆ ಅಂತೆ. ಇದು ಕೂಡ 4-5 ಹಾಲು ಸರ್. ಎಲ್ಲ 4ರಿಂದ 5 ಲೀಟರ್ ಕೊಡ್ತಾವ ಕರೆ. ಹಾಂ ಹಾಂ, ನಾವು 3 ಲೀಟರ್ ಹೇಳಿ ಕೊಡ್ತಾವ ಒಂದು ಟೈಮಿಗೆ. ಒಂದು ಖಾತ್ರಿ ಮೇಲೆ 3 ಲೀಟರ್ ಹೇಳ್ತೀರಾ? ಸುಮ್ಮನೆ. ಹೌದ್ರಿ. ನಾಳೆ ನಾವು ಜಾಸ್ತಿ ಹೇಳೋದು ಅಲ್ಲಿ ಹೋಗಿ ಕಮ್ಮಿ ಮಾಡೋದು ಆಗ್ಬಿಡ್ದು. ನಾವು ಮೊದಲೇ ಕಮ್ಮಿ ಹೇಳಿ ಕೊಡಿದ್ರೆ ಆಕಳ. ಹಾಂ, ಮಿನಿಮಮ್ ಅಂದ್ರೆ 3 ಲೀಟರ್ ಅಂದ್ರೆ ಪಕ್ಕ ಬಂದೇ ಬರುತ್ತೆ ರೀ. 4-5 ಲೀಟರ್ ಹೊಂಟೆ ಮಾಡ್ತಾರೆ ಆಕಳು. ಹಾಂ ರೀ. ಇದೇನು ಹೇಳಿರಿ ವ್ಯಾಪಾರ? ಇದಕ್ಕೆ 75 ಹೇಳ್ತಾರೆ. 75. ಇದು ಬಿಡೋದ್ರಿ? ಏನು ಹೆಚ್ಚಕ ಮಾಡಿ ಕೊಡ್ತಾರೆ ಸರ್. ಓಕೆ, 72 ಬಲ ಬಿಡ್ತೀರಿ? 72 ಬಲ. ಈ ಹಸೋಣ? ಅದಕ್ಕೆ 85 ಸರ್ ಹೇಳ್ತಾರೆ. ಇದು ಫಸ್ಟ್ನೇ ಸೂಲ? ಸೆಕೆಂಡ್ ಸೂಲ್. ಸೆಕೆಂಡ್. ಹಲ್ಲಾಗ್ರಿ ಇದು? ಹಲ್ಲಾಗೇನೈತ್ರಿ ಇದು? ಅದು ಬಾಯ್ ಮಾಡಿದ್ರಿ. ಹೊಸ ಬಾಯ? ಇನ್ನು 2 ದಿವಸ ಐತ್ರಿ ಟೈಮು? ಇನ್ನೂ 1 ತಿಂಗಳ ಟೈಮಿಗೆ ಡೆಲಿವರ್ ಆಗುತ್ತೆ. ಇದು ಹಾಲಿಗೆ ಅಷ್ಟೇನಾ? ಎಲ್ಲ ಅಷ್ಟೇ ಸರ್. ಏನು ಹೇಳಿರಿ ವ್ಯಾಪಾರ? ವ್ಯಾಪಾರ ಏನಂದ್ರಿ? ಇದಕ್ಕೆ 85 ಸರ್. 85. ಬಿಡೋದ್ರಿ? ಯಾರು ಹೆಚ್ಚಕ ಮಾಡಿ ಕೊಡ್ತಾರೆ. ಓಕೆ, ಚೂರು ಹೆಚ್ಚು ಮಾಡಿ ಬಿಡ್ತೀರಿ ಸರ್. 50 ಸಾವಿರ ಹೊಡ್ಕೊಂಡು ಆಕಳು ಸಿಗ್ತಾವೆ ನಮ್ಮ ಕಡೆ. ಹಾಂ, 50ರಿಂದ ಸ್ಟಾರ್ಟ್. 50ರಿಂದ ಎಲ್ಲಿ ತನ ಹೈಯೆಸ್ಟ್ ರೇಂಜ್? 1 ಲಕ್ಷ ತನಕ ನಮ್ಮ ಕಡೆ. 1 ಲಕ್ಷ ತನಕ ಸಿಗ್ತಾವೆ ಫ್ರೆಂಡ್ಸ್. 50,000ರಿಂದ 1 ಲಕ್ಷವರೆಗೂ ಇವ್ರ ಕಡೆ ಹಸುಗಳು ಸಿಗ್ತಾವೆ ನೋಡ್ರಿ. 60, 65 ಹಿಂಗೆಲ್ಲ ಥರ ಸಿಗ್ತಾವೆ. ಎಲ್ಲ ಥರ ಹಸುಗಳು ಸಿಗ್ತಾವೆ. ಓಕೆ, ಇಲ್ಲಿ ಬಂದಮೇಲೆ ಏನೇನು ಮೇವು ಕೊಡ್ತೀರಿ ಹಸುಗಳಿಗೆ ನೀವು? ಇಲ್ಲಿ ಎಲ್ಲ ಏನು ಬೇಕಾದ್ರೆ ಹಾಕ್ರಿ ಸರ್, ಎಲ್ಲ ತಿಂತಾವ್ರಿ ಫ್ರೆಂಡ್ಸ್. ಈಗ ನೀವು ಜಾಸ್ತಿ ಅಂದ್ರೆ ನೇಪೇರ್ ಗೀಪೇರ್ ಎಲ್ಲ ಹಾಕಿರಿ ಇಲ್ಲಿ? ಹಾಕ್ತಾವ್ರಿ. ಹಾಂ, ಒಣ ಜೋಳದ ಕಡೆ ಹಾಕ್ತಾವ್ರಿ. ಹಾಂ, ಅಂದ ತೊಗರಿ ಹೊಟ್ಟೆ ಹಾಕ್ತಾವು. ಎಲ್ಲ ಏನು ಬೇಕಾದ್ರೆ ತಿಂತಾರು. ಅಂದ್ರೆ ಇಲ್ಲಿ ನಮ್ಮ ಜವಾರಿ ಹಸುಗಳು ಹಾಕಿದಂಗೆ ಎಲ್ಲ ಮೇವು ಹಾಕ್ತೀರಿ? ಓಕೆ, ಅವೇನು ತಿನ್ನಕ್ಕೆ ಇದು ಫೈನಲ್ ಎಷ್ಟು ಹತ್ರ ಬಿಡ್ತೀರಿ? ಏನು ಹೆಚ್ಚಕ ಮಾಡಿ ಕೊಡ್ತಾವೆ ಸರ್. ಓಕೆ, ಇದೊಂದು ಕರು ಐತ್ರಿ? ಹಾಂ, ಇದು ಫಸ್ಟ್ನೇ ಸೂಲ? ಅದು ಫಸ್ಟ್ನೇ ಸೂಲ್. ಗಬ್ಬ ಐತೇನ್ರಿ? ಅದು 4 ತಿಂಗಳು ಗಬ್ಬ ಐತೆ ಸರ್. 4 ತಿಂಗಳು ಗಬ್ಬ ಐತೆ. ಇದು ಏನಾಗಿ 4 ತಿಂಗಳು ಐತೆ ಸರ್. 4 ತಿಂಗಳು. ಇನ್ನೊಂದು 4-5 ತಿಂಗಳು ಹೋಗ್ಬೋದಾ? ಏನು ಹೇಳಿರಿ ವ್ಯಾಪಾರ? ಇದು ಯಾಕೆ ಕೊಡಲ್ಲ ಸರ್. ಈಗ ಕೊಡಲ್ಲ? ಈಗ ಕೊಡಲ್ಲ ಸರ್. ಈಗ ಮನೆಗೋಸ್ಕರ ಇಟ್ಕೊಂಡಿರಿ? ಅಂದ್ರೆ ಎಲ್ಲ ಜನ ನೋಡಿ ಖಾಲಿ ಆಗ್ತಿರ್ತಾವೆ. ಈ ಥರ ಎಲ್ಲ ಬರ್ತಾವಲ್ರಿ ಅಂದ್ರೆ ನಿಮ್ಮ ಕಡೆ? ಬರ್ತಾವ ಸರ್. ಎಲ್ಲ ಖಾಲಿ ಆಗ್ತಾವಲ್ಲ, ಒಂದು ಮನೆಯಾಗ ಇರ್ಬೇಕು ಹಂಗೆ. ಹೌದೌದು. ಕಸ್ಟಮರ್ ಬಂದ್ರೆ ಒಮ್ಮೆ ಖಾಲಿ ಆಗ್ಬಿಡ್ತಾವೆ. ದವಣಿ ಖಾಲಿ ಮಾಡ್ಬಾರ್ದು ನಿಮ್ದು? ಒಂದ್ಸಲ ಇದೊಂದು ಹಂಗೆ ಇಟ್ಟಾಗ ಸರ್. ಓಕೆ, ಅಂದ್ರೆ ಮನೆಗೋಸ್ಕರ ಒಂದು ಇದ್ದೇ ಇರುತ್ತೆ ನಿಮ್ಮ ಕಡೆ? ಅಂದ್ರೆ ನಮಗೆಲ್ಲ ಖಾಲಿ ಆಗ್ಬಿಡ್ದಲ್ಲ. ಹೌದೌದು. ಅದ್ರ ಸಲುವಾಗಿ. ಓಕೆ, ಯಾವ್ಯಾವ ತಳಿಗಳು ಹಸು ತರಿಸ್ಕೊಡ್ತೀರಿ ನೀವು? ಗೀರ, ಶಾಯ್ವಾಲ, ಹಾಂ, ಕಾಂಗ್ರೆಸ್ ರೀ, ಎಲ್ಲ ತರ ಸಿಗ್ತಾವೆ. ಹಂಗೇನಾರ ಬೇಡಿದ್ರೆ ಬೇಡಿಕೆ ಮೇಲೆ ತಂದು ಕೊಡ್ತೀರಿ? ಕೊಡ್ತಾರೆ ಸರ್. ಓಕೆ ಫ್ರೆಂಡ್ಸ್, ಇಷ್ಟೆಲ್ಲ ಹಸುಗಳು ಅದಾವ ನೋಡ್ರಿ.
ಒಂದು 10 ಹಸುಗಳಿದ್ದವು ಅಂತೆ, ಎಲ್ಲ ಸೇಲ್ ಆಗಿವೆ. ಒಂದು 4 ಹಸು ಮಾತ್ರ ಉಳಿದಿವೆ, ಅಷ್ಟೆಲ್ಲ ಹಸುಗಳಿದಾವೆ. ಏನಾದ್ರು ಬೇಕಾದರೆ ಫಾರ್ಮ್ಗೆ ಬಂದು ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಏನೊಂದಿಷ್ಟು ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಕರು ಹಾಕಿರೋಂತೂ ಇಲ್ಲಿ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೋಬೋದು. ಹಾಂ ರೀ, ಹಾಂ ಹಾಂ ಹೌದು ರೀ. ಒಂದು ಕಡೆ ನೀವು ತಂದಿರ್ತೀರಿ ಅಷ್ಟೇ ರೀ. ಹಾಂ ರೀ, ಹೌದು ರೀ. ಫ್ರೆಂಡ್, ಗೀರಸ್ಗಳ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್.